ಒಂದೇ ಗುರಿ ನಮಗಿರೋದು, ಮೋದಿ ಮತ್ತೊಮ್ಮೆ ನಮ್ಮ ರಾಜ್ಯದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಡೋದು ಮತ್ತು ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಶಯ. ಯಾಕೆ ಪ್ರಧಾನಿ ಮಂತ್ರಿ ಆಗಬೇಕು ಅಂತ ಹೇಳಿದ್ರೆ, ಮೋದಿಗಿಂತ ಉತ್ತಮ ನಾಯಕ ಯಾರಿದ್ದಾರೆ ತೋರಿಸಿ. ಈಗ ಇಂಡಿ ಅಲಯನ್ಸ್ನಲ್ಲಿ ಗಂಡು ಯಾರು ಅಂತಲೇ ಗೊತ್ತಿಲ್ಲ. ಯಾರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್? ಗಂಡಿಲ್ದೆ ಹೆಣ್ಣು ಕೇಳಕ್ ಹೋದ್ರೆ ಯಾರಪ್ಪ ಗಂಡು ಅಂತ ಕೇಳ್ತಾರಲ್ವಾ? ಹಾಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳ್ದಲೇನೆ ಓಟ್ ಕೇಳಕ್ ಹೋದ್ರೆ ಯಾರಿಗೆ ಓಟ್ ಹಾಕ್ಬೇಕು ಅಂತ ಕೇಳ್ತಾರಲ್ವಾ? ಯಾರಿಗೆ ಓಟ್ ಹಾಕ್ಬೇಕು, ಯಾತಕ್ಕಾಗಿ ಓಟ್ ಹಾಕ್ಬೇಕು ಅನ್ನೋದಕ್ಕೆ ಅವ್ರಿಗೆ ಸ್ಪಷ್ಟತೆ ಇಲ್ಲ. ಅವರಿಗೆ ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಬರೋ ಸೀಟು ಬರೋಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಯಾಕೆಂದ್ರೆ ಅವರ ಮೂಲ ಕ್ಷೇತ್ರದಲ್ಲೇನೆ ಸೋತು ಸುಣ್ಣ ಆಗಿ ಈಗ ಅತಿ ಹೆಚ್ಚು ಮೈನಾರಿಟೀಸ್ ಇರೋ ಕಡೆ ಬಂದಿದ್ದಾರೆ. 56% ಮೈನಾರಿಟೀಸ್ ಇರೋ ಕಡೆ ಬಂದಿದ್ದಾರೆ ಕೇರಳದಲ್ಲಿ. ಬಹುಶಃ ಇನ್ನೇನು ಕಾಂಗ್ರೆಸ್ ತನ್ನ ನೆಲೆಯನ್ನು ಹುಡುಕ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಹುಡುಕ್ಬೇಕಾಗತ್ತೆ. ಯಾಕೆಂದ್ರೆ ಭಾರತದಲ್ಲಿ ಎಲ್ಲೂ ಹಿಂದೂ ಮೆಜಾರಿಟಿ ಇರುವಂತ ಕಡೆಗಳಲ್ಲಿ ಗೆಲ್ಲೋ ಸ್ಥಿತಿ ಅವರಿಲ್ಲ. ಹಾಗಾಗಿ ಅವ್ರೇನಾದ್ರು ನೆಲೆ ಹುಡುಕ್ಬೇಕು ಅಂದ್ರೆ, ನೆಲೆ ಕಳ್ಕೊಂಡಾಗ ಹುಡುಕಬೇಕು ಅಂದ್ರೆ ಪಾಕಿಸ್ತಾನದಲ್ಲಿ ಹುಡುಕ್ಬೇಕಾಗತ್ತೆ. ಬಹುಶಃ ಅದಕ್ಕಾಗೇ ಇರಬೇಕು. ಅವ್ರು ಯಾವ ಗೆದ್ದಾಗೆಲ್ಲ ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ. ಇಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಂಭ್ರಮಿಸೋದಕ್ಕೆ ಭಾರತದಲ್ಲಿ ಜನವೇ ಇಲ್ಲ. ಕಾಂಗ್ರೆಸ್ ಗೆಲುವನ್ನು ಏನಾದ್ರು ಸಂಭ್ರಮಿಸೋರು ಯಾರು ಇದ್ರೆ ಅವ್ರು ಪಾಕಿಸ್ತಾನದವ್ರು ಇದ್ದಾರೆ. ಇನ್ನು ಅವರು ನೆಲೆನ ಏನಾದ್ರು ಹುಡ್ಕೋಬೇಕು ಅಂತಂದ್ರೆ, ಮುಂದೆ ನಮ್ಮ ದೇಶದಲ್ಲಿ ನೆಲೆ ಇಲ್ಲದೆ ಇದ್ದಾಗ, ನನಗೇನು ಕಾಳಜಿ ಇಲ್ಲ ರಾಹುಲ್ ಗಾಂಧಿ ಅವ್ರ ಬಗ್ಗೆ, ಅವ್ರ ರಾಜಕೀಯ ಭವಿಷ್ಯದ ಬಗ್ಗೆ. ಅವ್ರೇನಾರು ನೆಲೆ ಹುಡ್ಕೊಳ್ಬೇಕು ಅಂತ ಹೇಳಿದ್ರೆ ಪುಕ್ಷಟೆ ಕೊಡೋ ಸಲಹೆ ಪಾಕಿಸ್ತಾನದಲ್ಲಿ ನೆಲೆ ಹುಡ್ಕೊಬಹುದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.